ಗೆಸ್ಟ್ ಬರೋ ಟೈಮ್ ಆಯ್ತು. ಎಲ್ಲಿ ಹೋದಿನ? ರಾಹುಲ, ರಾಹುಲ್. ಹಾ ಅಪ್ಪಾಜಿ, ಬಾರಪ್ಪ ಇಲ್ಲೊಂಚೂರು. ಹಾ ಬಂದೆ. ಅಪ್ಪಾಜಿ ಕರೆದ್ರ? ಏನಾತ? ಅಲ್ಲಿ ಊಟದ ಕಡೆ ನೋಡೋಕು, ವೆಲ್ಕಮ್ ಡ್ರಿಂಕ್ಸ್ ರೆಡಿ ಇರಬೇಕು. ಗೆಸ್ಟ್ ಬರತ್ತಾರ ನೋಡಲ್ಲಿ, ಎಷ್ಟೊಂದು ಕಾಸು ಬಂದು ಪಾರ್ಕ್ ಅದು. ಹೋಗಪ್ಪ, ಸ್ವಲ್ಪ ನೋಡ್ಕೊ ಹೋಗೋದನ್ನ. ನಾ ಇಲ್ಲಿ ಯಾರು ಗೆಸ್ಟ್ ಬರ್ತಾರಲ್ಲ ಅವ್ನು ವೆಲ್ಕಮ್ ಮಾಡಕ್ಕೆ ನಾನು ನಿಲ್ತೇನೆ. ಅಪ್ಪಾಜಿ, ನೀವು ಅದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಿ? ವೆಲ್ಕಮ್ ಡ್ರಿಂಕ್ ಆಲ್ರೆಡಿ ರೆಡಿ ಆಗಿದ್ದು, ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬಿಡ್ರಿ. ಸರಿ, ನೀವು ಗೆಸ್ಟ್ನೆಲ್ಲ ಇಲ್ಲೇ ವೆಲ್ಕಮ್ ಮಾಡ್ತೀರಿ. ನಾವು ಒಂದ್ಸಲ ಅರೇಂಜ್ಮೆಂಟ್ಸ್ ಹೆಂಗೆ ಐತಿ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ಆಮೇಲೆ ನಿಮ್ಮ ಅವ್ನ ಕಳಿಸ್ಕೊಡಪ್ಪ. ನಿಮ್ಮ ಅವ್ಗೆ ಎಷ್ಟು ಸಲ ಬಡ್ಕೊಂಡೆ ನಾನು, ಏನಾರ ಆಫೀಸು ಬಿಸ್ನೆಸ್ ನಮ್ಮದು ಪಾರ್ಟಿ ಇದ್ದಾಗ ಇಬ್ಬರು ಜೋಡಿಲೇ ನಿಂತು ಎಲ್ಲ ಗೆಸ್ಟನ್ನು ವೆಲ್ಕಮ್ ಮಾಡೋಣ ಅಂತ ಹೇಳಿರ್ತೀನಿ. ಆದ್ರೆ ನಿಮ್ಮ ಅವ್ನ ತಲೆ ಹೋಗೋದನ್ನ ಇಲ್ಲಿದೆ. ಎಷ್ಟು ವರ್ಷ ಆಯ್ತು ನಿಮ್ಮ ಅವ್ವ ನನ್ನ ಮದುವೆಯಾಗಿ, ಎಷ್ಟು ಪಾರ್ಟಿಗಳು ಮಾಡಿಬಿಟ್ಟೆ ನಾ. ಆದ್ರೆ ನಾ ಹೇಳ್ದೆ ಆಕಿ ನನ್ನ ಜೊತೆ ಬರೋದನ್ನ ಇಲ್ಲ. ಹೋಗಪ್ಪ, ನೀನು ಕರ್ಕೊಂಬರೋ ಆಕಿನ. ಹೌದಾ, ಸರಿ ಅಪ್ಪಾಜಿ, ಕಳಿಸ್ತೀನಿ. ರೀ ಕರೆದ್ರಂತೆ? ಅಲ್ಲ ಪೂಜಾ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಹಾಂ, ನೀನು ನನ್ನ ಮದುವೆಗೆ ಎಷ್ಟು ವರ್ಷ ಆಯ್ತು? ಯಾಕ್ರಿ ಹಿಂಗೆ ಕೇಳಾಕತ್ತೀರಿ? ಮತ್ತು ಇನ್ನೇನು ಪೂಜಾ, ಬಿಸ್ನೆಸ್ ಪಾರ್ಟಿ ಒಳಗೆ ಎಷ್ಟೋ ನನ್ನ ಕೊಲೀಗ್ಸ್ ಬರ್ತಿರ್ತಾರೆ, ನನ್ನ ಕ್ಲೈಂಟ್ಸ್ ಬರ್ತಿರ್ತಾರೆ. ನನ್ನ ಜೊತೆ ನಿಂತು ಇಬ್ಬರು ಸೇರಿ ವೆಲ್ಕಮ್ ಮಾಡ್ಕೊಂಡು. ಯಾಕಂತಂದ್ರೆ ಅವ್ರ ಬಿಸ್ನೆಸ್ ಪಾರ್ಟಿಗೆ ಹೋದಾಗ ಅವ್ರ ಗಂಡ ಹಿಂದೆ ಸೇರಿ ನನ್ನ ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಆದರೂ ನೀನು ಮರ್ತ ಬಿಟ್ಟಿರ್ತೀಯಲ್ಲ ಇದೊಂದು ಟಾಪಿಕನ್ನು. ಅಯ್ಯೋ ಸಾರಿ ರೀ, ನಾನು ಅಲ್ಲೇನೋ ನೋಡತ್ತೀನಿ ಮರ್ತ ಬಿಟ್ಟೆ. ಅದಕ್ಕೆ ರಾಹುಲ್ ಬಂದು ಕರ್ಕೊಂಡ್ಬಂದಿದ್ರು. ಸರಿ. ಅಲ್ಲಿ ನೋಡ್ರಿ, ಮಿಸ್ಟರ್ ದೇಸಾಯಿ ಅವ್ರು ಬಂದಾರ ನೋಡ್ರಿ ಅಲ್ಲಿ. ಓ, ಬರಬೇಕು ಬರಬೇಕು ಬರಬೇಕು, ಮಿಸ್ಟರ್ ದೇಸಾಯಿ ಅವರು ಬರ್ರಿ. ಏನು ಸಿದ್ಧಾರ್ಥ್ ಪಾಟೀಲ್ರು ದಂಪತಿ ಸಮೇತವಾಗಿ ನಿಂತು ಬಿಟ್ರಿ ಎಲ್ಲಾರನ್ನೂ ವೆಲ್ಕಮ್ ಮಾಡ್ಕೊಳಕ? ಆರಾಮ್ರಿ ಏನಾರ? ಆರಾಮ್ ನೋಡು, ಆರಾಮ್. ನೀವು ಹೆಂಗದಿರಿ? ಮಗ ಮಗಳು ಎಲ್ಲರೂ ಆರಾಮದಾರಿ. ಆತಲ್ಲ, ಮಗನ ಇದಕ್ಕೆ ಎಜುಕೇಷನ್ನು ಮುಗೀತು. ಇನ್ನೇನು ಸಿದ್ಧಾರ್ಥನ್ ಪಾರಪತ್ಯ ಎಲ್ಲ ಮಗಗ ವಯಸ್ಸು ಕಾಣಾಕತ್ತೀರಿ. ಅದಕ್ಕೆ ಪಾರ್ಟಿ ಏನಿದೆ? ಹೌದು ಮಿಸ್ಟರ್ ದೇಸಾಯಿ, ಇನ್ನೇನು ಎಲ್ಲ ಮಗಂದಲ್ಲ. ಅದಕ್ಕೋಸ್ಕರ ನಾ ಬಿಸ್ನೆಸ್ ಪಾರ್ಟಿ ಇಟ್ಕೊಂಡು ನನ್ನ ಕ್ಲೈಂಟ್ಸ್ಗೆ, ಆ ಕೊಲೀಗ್ಸ್ಗೆ ಎಲ್ಲ ನನ್ನ ಮಗನ್ನ ಒಂದ್ಸಲ ಪರಿಚಯ ಮಾಡಿಸಿ, ಎಲ್ಲ ಆ ಥರ ಜವಾಬ್ದಾರಿ ಆಲ್ಮೋಸ್ಟ್ ಒಂದು ಕೈಯಾಗ ಹಂಚಿ ಮೇಲಿಂದ ನೋಡ್ಕೊಂಡು ಹೋಗಬೇಕು ಅಂತಲೇ ಈ ಪಾರ್ಟಿ ಮಾಡ್ತಿರೋದು. ಸಂತೋಷ ಸಂತೋಷ ಮಿಸ್ಟರ್ ಸಿದ್ಧಾರ್ಥ್, ಸಂತೋಷ. ಅಂದಂಗೆ ಮಗಳು ಏನು ಓದ್ತಿರೋದು? ಏನಪ್ಪ ಆಯ್ತಾ, ಬಂದವರೆಲ್ಲ ಮಗಳು ಮಗಳು ಅಂತ ಕೇಳ್ತಾರೆ. ಮಗಳದ ಜೀವನ ಹಿಂಗಾತಂದ್ರೆ ಏನು ಅನ್ಕೊಳ್ಳಲ್ಲ. ಎಂಥ ಹುಡುಗ ಕಟ್ರಿ ಅಂದ್ರೆ ಏನು ಅನ್ಕೊಳಂಗಿಲ್ಲ ಅವ್ರ. ಇಷ್ಟ್ಯಾಕೆ ಸಡನ್ನಾಗಿ ಮದ್ವೆ ಮಾಡ್ರಿ ಅಂದ್ರೆ ಏನು ಹೇಳೋದು? ಈಗ ನಮ್ಮಣ್ಣನೂ ಬರ್ತಾನೆ, ಅವ್ನು ಹೆಂಗಂತ ಇಷ್ಟು ಮಂದಿ ಮುಂದೆ ಅಳಿಯ ಅಂತ ಹೇಳಬೇಕು? ದೇವ್ರೆ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಅದು ಅಣ್ಣನ ಮಗಳು. ಇಲ್ಲದಾಳೆ, ಇಲ್ಲೇ ಅದಾಳೆ. ಅದು ಇಲ್ಲೇ ಅದಾಳೆ. ಭೇಟಿ ಮಾಡಿಸ್ತೇನೆ, ನೀವು ಹೋಗ್ರಿ. ವೆಲ್ಕಮ್ ಡ್ರಿಂಕ್ಸ್ ತಗೊಳ್ಳಿ. ವೆಲ್ಕಮ್ ಟು ದ ಪಾರ್ಟಿ. ಥ್ಯಾಂಕ್ಸ್ ಫಾರ್ ದ ಕಮ್ಮಿಂಗ್. ಓ ಸಿದ್ಧಾರ್ಥ್, ನಿಮ್ಮ ಪಾರ್ಟಿ ಅಂದ್ರೆ ಮಿಸ್ ಮಾಡ್ಕೊಳಕ್ಕಾಕೈತೆ. ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು. ಓಕೆ ಬಾ, ಥ್ಯಾಂಕ್ ಯು. ಯಾಕೆ ಮಿಸ್ಸಸ್ನ ಮಕ್ಕಳನ್ನ ಕರ್ಕೊಂಡು ಬರಬೇಕಲ್ಲ? ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ನಲ್ಲ ಮಿಸ್ಟರ್ ದೇಸಾಯಿ. ನಿಮ್ಗೆ ಗೊತ್ತಲ್ಲ ಸಿದ್ಧಾರ್ಥ್, ಈಗಿನ ಮಕ್ಕಳು ಅವ್ರಿಗೆ ಇಷ್ಟ ಆದಲ್ಲೇ ಬರ್ತಾರವ್ರು. ನಾವು ಕರೆದಲ್ಲೆಲ್ಲ ಬರಲ್ಲ. ಇನ್ನು ಮಿಸ್ಸಸ್ಸು ಅದೇನೋ ಮಹಿಳಾ ಮಂಡಳ ಅದು ಇದು ಅಂತ ಅಡ್ಡಾಡ್ತಾಳಕ್ಕಿ, ಆಕಿ ಬರಲಿಲ್ಲ. ಸೊ ನಾನು ಒಬ್ಬನೇ ಬಂದೆ. ಓ ಐ ಸಿ. ಬರ್ರಿ, ಒಳಗೆ ಬರ್ರಿ. ಸರಿ. ರೀ ಏನಾದ ಪೂಜಾ? ಅಲ್ಲ ರೀ, ಹೆಂಗಿದ್ರು ಬಿಸ್ನೆಸ್ ಪಾರ್ಟಿ ಇಟ್ಕೊಂಡ್ರೆ ಮಗಳದ ಮದ್ವೆ ಆದ ವಿಚಾರವನ್ನು ಅನೌನ್ಸ್ಮೆಂಟ್ ಮಾಡಿ ತಮ್ಮಣ್ಣನು ಪರಿಚಯ ಮಾಡಿಸ್ಕೊಡ್ಬೋದಲ್ಲ ಇವನ ಮಳೆಯ ಅಂಥೇಳಿ. ಈಗ ಅವ್ರ ಮಗಳು ಅಂತ ಕೇಳಿದ್ರು, ಎಲ್ಲರೂ ನಾಳೆ ಕೇಳ್ತಾರ ಮಗಳು ಯಾಕ ಏನಿದು ಇಷ್ಟು ಸಡನ್ನ ಮದುವೆ ಮಾಡಿಬಿಟ್ರಿ ಅಂಥೇಳಿ. ಅದಕ್ಕೆ ನೋಡು ಪೂಜಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆಲ್ಲ ಗೊತ್ತೈತಿ. ನೀ ಸ್ವಲ್ಪ ಸುಮ್ಮಿರು. ಅಯ್ಯೋ ಅಯ್ಯೋ ಅಮ್ಮ ತಮ್ಮಣ್ಣಿ ಬಂದ್ರು. ಏನಿದೆ ಈಕೆ ಮಗಳು ಅಳೆಯ ಬಂದ ತಕ್ಷಣ ಹೋಗಿ ಬಿಟ್ಲಲ್ಲ. ಏನಪ್ಪ ಮಾಡೋದು? ನನಗೆ ತಮ್ಮಣ್ಣಿ ಈ ಪಾರ್ಟಿಗೆ ಬರೋದ ಮನಸ್ಸಿಗಿರಲಿಲ್ಲ. ನನ್ನ ಮಗನ ಕಡೆ ಫೋನ್ ಹಚ್ಚಿದ್ರು ಬಂದಾರ. ಅಲ್ಲಿ ಗೆಸ್ಟ್ಗಳೆಲ್ಲ ಕೇಳಿದ್ರೆ ಏನು ಹೇಳೋದಪ್ಪ? ಇಲ್ಲ. ಅಮ್ಮು ಬಾ. ಈಗ ಬಂದ್ರ ತಮ್ಮಣ್ಣಿ? ಈಗ ಬಂದ್ರ ಇಬ್ರು? ಅಮ್ಮ ಇಷ್ಟು ಚಂದ ಕಾಣತ್ತಿಲ್ಲ, ನನ್ನ ಕಣ್ಣ ಹಚ್ತಾವ ನೀನು. ಎಲ್ಲಿ ನಿಮ್ಮಪ್ಪ? ಎಲ್ಲವ ಅಪ್ಪ ಎಲ್ಲೂ ಕಾಣದೇ ಇಲ್ಲ. ನೀನು ನೋಡಿದ್ರ ನಿಮ್ಮ
ನಿಮ್ಮಪ್ಪ ನಿಮ್ಮ ಇಬ್ಬರನ್ನು ಬರ್ಮಾಡ್ಕೊಳಕ್ ನಿಂತಾನಂತಂದು ಅಪ್ಪ ಎಲ್ಲೂ ಕಾಣದೇ ಇಲ್ಲಲ್ಲ. ಅದು ಇಲ್ಲಿ ನಿಂತಿದ್ರೆ ಗೆಸ್ಟ್ ಎಲ್ಲ ವೆಲ್ಕಮ್ ಮಾಡ್ಕೋಬೇಕು. ನನ್ನ ಮಗ ನನ್ನ ಮಗಳು ಹಳೆಯನ್ನು ಬರ್ತಾರನ್ನ ಅನ್ನತ್ತಿದ್ರೆ ಏನು ಹೋದ್ರು ಏನಾರ ಕರೆದಿರ್ಬೇಕಾ ರಾಹುಲ್ ಅದು ಅದಕ್ಕೆ ಹೋಗಿರ್ತಾರೆ. ತಮ್ಮನಿ ಅಮ್ಮ ಬರ್ರಿ ನೀವು ಬರ್ರಿ, ಅಲ್ಲಿ ವೆಲ್ಕಮ್ ಡ್ರಿಂಕ್ ಐತಿ ಕುಡಿ ಬರ್ರಿ, ಕುಡಿದು ಸ್ವಲ್ಪ ಸುಧಾರಿಸ್ಕೊ ಬರ್ರಿ. ಹೆಂಗೆ ಬಂದ್ರವಾ? ಅದು ಅಕ್ಕ ನನ್ನ ದೋಸ್ತನ ಬೈಕ್ ಇಸ್ಕೊಂಡು ಬಂದ್ವಿ. ಬೈಕ್ ಮೇಲೆ ಬಂದ್ರ ಈ ಕತ್ತಲಾಗ ಅಲ್ಲವ, ಮೊದಲೇ ಹೇಳಿದ್ರೆ ಕಾರ್ ಕಳಿಸ್ತಿದ್ನಲ್ಲ. ಕಾರು ನಿಮ್ದವ ನಮ್ದಲ್ಲಲ್ಲ. ನನ್ನ ಗಂಡನ ಎಷ್ಟೈತಿ ನಮ್ಮ ಅಷ್ಟ್ರಾಗ ಇರ್ಬೇಕು. ಅದು ನಿಮ್ದು ತವ್ರ ಮನಿದದ, ತವ್ರ ಮನಿದ ಗಂಡನ ಮನಿದ ಆಗಂಗಿಲ್ಲಲ್ಲವ. ನನ್ನ ಗಂಡ ಹೆಂಗೆ ಕರ್ಕೊಂಬರ್ತಾನ ಹಂಗೆ ಬರ್ತೀನಿ. ಹೌದವಾ? ಹೌದು, ನಿನ್ನಿಂದ ಕಲಿಬೇಕು ನೋಡ. ಕತ್ತಿಲ್ಲ ಇಬ್ರು ಗಂಡ ಹೆಂಡತಿ ಬೈಕ್ ಮೇಲೆ ಬಂದ್ರಿ ಅಂತ ನಾ ಅಂತಂದ್ರೆ ತವ್ರ ಮನಿದು ಗಂಡನ ಮನಿ ಅಂತಿ. ಅಷ್ಟು ಲಗು ನಾವು ದೂರ ಆಗ್ಬಿಟ್ಟೇನ್ಲಿ ಅಮ್ಮ ನಿನಗೆ. ಅಯ್ಯೋ ಅಯ್ಯೋ ನೀವಿಬ್ರು ಹೋಗ್ಲಿ ಬಿಡ್ರಿ, ಸುಮ್ಮ ಪಾರ್ಟಿ ಒಳಗೆ ನೀವು ಯಾಕೆ ಇದು ಮಾಡ್ಕೋತೀರಿ? ನಡ್ರಿ ಅಮ್ಮು, ನಡಿ ಹೋಗೋಣ. ಸರಿ ಮಮ್ಮ ನಡಿ. ಅಮ್ಮು ಅಮ್ಮು ಈಗ ಬಂದೆ. ಮಮ್ಮ ತಮ್ಮನಿ ಮಮ್ಮ ಆರಾಮ? ಆರಾಮಪ್ಪ ರಾಹುಲ, ಆರಾಮ. ನೀ ಹೆಂಗದಿ? ನಾನು ಆರಾಮ. ಅಮ್ಮು ಅಯ್ಯೋ 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 ನನ್ನ ತಂಗಿನ ನೀನು ಜಗಳ ಗಂಟಿ ತುಂಟಿ, ಅಯ್ಯೋ ದೊಡ್ಡ ಹೆಣ್ಮೊಳ್ ಕಣಂಗೆ ಕಾಣತ್ತಿ ಅಲ್ಲಿ. ಇವಾಗಿತ್ಲ ಹಾಕಿದ ಮತ್ತೆ ಹೆಂಗೆ ಕಾಣ್ಬೇಕು ಹಂಗೆ ಕಾಣ್ತಾಳಕ್ಕಿ. ಹೌದಪ್ಪ ಹೌದು, ನಾಳೆ ನಿನ್ನ ಹೆಂಡತಿನೂ ಮದುವೆ ಆದ್ಮೇಲೆ ಅದನ್ನ ಕಾಣ್ತಾಳೆ, ನಾನು ನೋಡ್ತೀನಿ. ನಾನು ತಮ್ಮನಿ ಮಾವ ಮದುವೆ ಆದ್ಮೇಲೆ ಸ್ವಲ್ಪ ಬದಲಾಗಿ ಅಂತ ಮಾಡಿದ್ದೆ. ಇಲ್ಲ, ಅದೇ ಅಮ್ಮು ನೀ ಯಾವಾಗ ಬದಲಾಗ್ಬೇಕು? ಬದಲಾಗ್ಬೇಕು? ನೇಟ್ ಬದಲಾಗ್ಬೇಕನ್ನ? ಅಯ್ಯೋ ಇಬ್ರು ಸಾಕು ಮಾಡ್ತೀರಾ ನೀವ? ನಡಿ ರಾಹುಲ, ನಿಮ್ಮ ತಂಗಿನ ಮಾಮನ ಕರ್ಕೊಂಡು ಹೋಗಪ್ಪ ಒಳಗೆ. ಹಾ ಮಮ್ಮಿ. ಮಮ್ಮ ಬರ್ರಿ, ಬಾ ಅಮ್ಮು. ಸರಿ ನಡಿ ಅಣ್ಣ ಹೋಗು. ಅಡ್ಡಿಲ್ಲ ಅಮ್ಮು, ನಿಮ್ಮ ಅಪ್ಪನ ಕಡೆ ಭಾಳಷ್ಟು ರೊಕ್ಕ ಐತಿ ಅಂತ ಕಾಣಿಸ್ತೈತಿ. ಇಷ್ಟು ದೊಡ್ಡದಾಗಿ ಪಾರ್ಟಿ ಮಾಡ್ಯಾರ ಅಲ್ಲ ಅಮ್ಮು? ಈ ಪಾರ್ಟಿ ಗಿಟಿಲ್ಲ ಯಾಕೆ ಮಾಡ್ತಾರೆ? ಮಾಮ, ನಮ್ಮ ಅಪ್ಪನ ಕಡೆ ಜಕ್ಕೆ ಎಷ್ಟು ರೊಕ್ಕ ಇರೋದೇನೋ ಕರೆನ. ಈ ಪಾರ್ಟಿ ಎಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಇದು ಒಂಥರ ಬಿಸ್ನೆಸ್ ಮಾಮ. ಈಗ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಿತ್ತು ಅಥವಾ ಬೇರೆ ಯಾರ ಪಾರ್ಟ್ನರ್ಸ್ನ ನಮ್ಮ ಕಡೆ ಸಳ್ಕೋಬೇಕಿತ್ತು ನಮ್ಮ ಕಂಪ್ನಿ ಕಡೆ. ಇಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಬಿಸ್ನೆಸ್ನ ಬೆಳೆಸಬೇಕು, ಈ ಥರ ಎಲ್ಲ ಉದ್ದೇಶ ಇರ್ತಾವೆ ಈ ಥರ ಪಾರ್ಟಿ ಹಿಂದೆ. ಅಷ್ಟು ಅಲ್ಲದೆ ಈಗ ನಮ್ಮ ಅಣ್ಣನ ಎಜುಕೇಷನ್ ಮುಗೀತಲ್ಲ, ನಮ್ಮ ಅಣ್ಣ ಎಲ್ಲ ಜವಾಬ್ದಾರಿನೂ ಇನ್ನು ಮಗ ಕೊಡೋ. ಮಗನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಲ್ಲ, ತನ್ನ ಕ್ಲೈಂಟ್ಸ್ಗೆ, ತನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ, ಪ್ರತಿಯೊಬ್ಬರಿಗೂ ಇವ ನನ್ನ ಮಗ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರನೇ ಈ ಪಾರ್ಟಿ. ಅಲ್ಲ ಅದಕ್ಕೋಸ್ಕರ ಇಷ್ಟೊಂದು ಖರ್ಚು ಮಾಡ್ಬೇಕಾ? ಮಾಮ, ಈ ಖರ್ಚು ಮಾಡಿದ್ದೆಲ್ಲ ಯಾವುದೋ ಒಬ್ಬ ಬಿಸ್ನೆಸ್ನ ಪಾರ್ಟ್ನರ್ನ ಇನ್ವೈಟ್ ಮಾಡಿರ್ತಾನೆ. ಅವ್ನು ಅಲ್ಲಿಂದ ಬಿಸ್ನೆಸ್ ಕೊಟ್ಟನಂದ್ರೆ ಈ ಖರ್ಚೆಲ್ಲ ಅಲ್ಲಿ ತೆಗಿತಾರೆ ಅವ್ರ. ಇದು ಒಂಥರ ವ್ಯಾಪಾರ ಇದ್ದಂಗೆ ಬಿಡ ಮಾಮ. ಓಹೋ ಹೌದನಾ? ದೊಡ್ಡ ಮನುಷ್ಯರುವ, ನಮಗೆಲ್ಲ ಏನು ಗೊತ್ತಾಗ್ಬೇಕು ಹೇಳಮ್ಮ ಈ ಥರ ಎಲ್ಲ. ಸರಿ ಮಾಮ, ನೀವೇ ನೋಡ್ಕೋತಿರೋ, ಒಂದು 5 ನಿಮಿಷ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹಾಂ ಸರಿ. ಅಲ್ಲ, ಸಿದ್ಧಾರ್ಥ್ ಪಾಟೀಲ್ ಅವರು ಇಷ್ಟು ದೊಡ್ಡದ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಜ್ಯೂಸ್ ಕೊಡೋಕ್ಕೊಬ್ರು ಇಲ್ಲ ಇಲ್ಲಿ. ಹಲೋ ಮಿಸ್ಟರ್, ನಿಮ್ಮನ್ನೇ ಆ ಕಡೆ ಯಾಕೆ ಮಕ್ಕ ಮಾಡ್ಕೊಳತ್ತೀರಿ? ನಿಮ್ಮನ್ನೇ ಕರೆದಿದ್ದು ನಾನು. ಮೇಡಮ್ ರೀ, ನಾನು ಕರೆದ್ರಿ ನೀವು? ಹೌದು ಹೌದು, ನಿಮ್ಮನ್ನೇ ಕರೆದಿದ್ದು. ನನಗೊಂದು ಗ್ಲಾಸ್ ಜ್ಯೂಸ್ ಬೇಕು, ಕೊಡ್ತೀರಾ? ಅಯ್ಯೋ ಜ್ಯೂಸ್ ಬೇಕಾ ಅಷ್ಟೇ ಅನ್ರಿ? ಹಾಂ ತಂದು ಕೊಡ್ತೇನೆ ರೀ. ಅಲ್ಲಪ್ಪ, ಈ ಸಿದ್ಧಾರ್ಥ ಸರ್ ನೋಡ್ರಿ ಎಷ್ಟು ಹೈ ಕ್ಲಾಸ್ ಇದ್ದಾರೆ. ಈ ಥರ ಕೆಲಸದವ್ರನ್ನ ಇಟ್ಕೊಂಡಾರಲ್ಲ ಇವ್ರೆ. ಅಲ್ಲ, ಒಂದು ಬಿಸ್ನೆಸ್ ಪಾರ್ಟಿ ಮಾಡತ್ತಾರ, ಪ್ರೊಫೆಷ್ನಲ್ ಕೆಲಸದವ್ರನ್ನ ಇಟ್ಕೋಬೇಕಲ್ಲ. ಅವ್ರಿಗೊಂದು ಇನ್ಫಾರ್ಮ್ ಇಲ್ಲ, ಏನಿಲ್ಲ, ಹಾಗೆ ಒಂದು ಜೊಬ್ಬ ಪೈಜಾಮ ಹಾಕೊಂಬಂದಾನ, ಹಾಗೆ ಜ್ಯೂಸ್ ಕೊಡ್ತಾನಂತೆ. ಓಹ್, ಏನು ಪಾರ್ಟಿ ಮಾಡ್ತಾರಪ್ಪ. ತಗೋರಿ ಮೇಡಮ್. ಹೋ, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್, ಈ ಜ್ಯೂಸ್ ಬೇಡ ನನಗೆ. ಅಲ್ಲ, ಆರೆಂಜ್ ಜ್ಯೂಸ್ ಐತೆ ನೋಡ್ರಿ, ಅದನ್ನು ತೊಗೊಂಬರ್ತೀರಾ? ಅಯ್ಯೋ ಮೇಡಮ್, ಮೊದಲೇ ಹೇಳ್ಬೇಕಲ್ರಿ. ಕೊಡ್ರಿ, ಅದನ್ನ ತೊಗೊಂಬರ್ತೀನಿ. ನಂಗೆ ಇದು ಬೇಕು, ಅದು ಬೇಕು. ಇನ್ನೊಂದು ಗ್ಲಾಸ್ ತೊಗೊಂಬರ್ರಿ. ಹೌದಾ? ಸರಿ ಮೇಡಮ್. ಎಲ್ಲಿ ಹೋದ್ರಿ ಇವ್ರು? ಇಲ್ಲೇ ನಿಂತಿದ್ರಲ್ಲ. ಮೇಡಮ್, ಅಲ್ಲೇನೋ ಜ್ಯೂಸ್ ಖಾಲಿ ಆಗೈತಂತ್ರಿ, ಒಂದು 10 ನಿಮಿಷ ಇರ್ಬೇಕಂತ್ರಿ. ತಂದು ಗ್ಲಾಸ್ ಎಲ್ಲ ಜೋಡಿಸ್ತಾರಂತ. ಏನ್ರಿ ಎಂತ ಕೆಲಸ್ತಾರ್ರಿ ನೀವ? ಅಲ್ಲ, ಒಂದು ಪಾರ್ಟಿ ಆರ್ಗನೈಸೇಷನ್ ಅಂತ ಅಂದಮೇಲೆ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಅಲ್ಲಿ ಜ್ಯೂಸ್ ಖಾಲಿ ಆಗ್ತಿದ್ದಂಗೆ ಹೊಸ ಗ್ಲಾಸ್ನ ಅರೇಂಜ್ಮೆಂಟ್ ಮಾಡ್ಬೇಕು ನೀವು. ಅದೇನು ಕೆಲಸದವ್ರು? ನೋಡಿ ಮೇಡಮ್, ಏನು ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ ನೀವು? ಅಲ್ಲ, ನೀವು ಸಿದ್ಧಾರ್ಥವ್ರ ಮಗಳಲ್ವಾ? ಸಾರಿ, ಅಮೂಲ್ಯ, ಕರೆಕ್ಟ್? ಆಮ್ ರೈಟ್? ನೋಡಿ, ಆ ಜ್ಯೂಸ್ ಕೇಳಿದೆ, ಒಂದು ಗ್ಲಾಸು ತಂದು ಕೊಟ್ಟರು. ಇನ್ನೊಂದು ಗ್ಲಾಸ್ ಕೇಳಿದ್ನಪ್ಪ, ಅಲ್ಲಿ
ಥರ ಬೇಜವಾಬ್ದಾರಿ ಕೆಲಸದವ್ರನ್ನ ಇಟ್ಕೊಂಡ್ರೆ ಅದು ಹೆಂಗೆ ಮೇಡಮ್ ನೀನು ಕೆಲಸ ಈ ಥರ ದೊಡ್ಡ ದೊಡ್ಡ ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡ್ತೀರಾ ನೀವು? ಮುಚ್ಚೆ ಬಾಯ್ನ. ವಾಟ್ ಏನು ಹೇಳತ್ತೀರಿ ನೀವು? ಅಲ್ಲ ಬಂದಿರೋ ಗೆಸ್ಟ್ಗೆ ಈ ಥರನ ಮಾತಾಡೋದು ನೀವು? ಮಿಸ್ಟರ್ ಸಿದ್ಧಾರ್ಥ್, ಮಿಸ್ಟರ್ ಸಿದ್ಧಾರ್ಥ್. ಅಮ್ಮ ಹೋಗ್ಲಿ ಬಿಡು, ಅಮ್ಮ ಸುಮ್ಮಿರ, ಪಾಪ ಅವ್ರಿಗೆ ಏನೋ ಗೊತ್ತಾಗಿಲ್ಲ. ಯಾಕೆ ಇದನ್ನ ದೊಡ್ಡದು ಮಾಡ್ತೀಯ ಅಮ್ಮ? ಮಾಮ ನೀ ಸ್ವಲ್ಪ ಸುಮಿರ್, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀ ಯಾರಂತ ಅನ್ಕೊಂಡಿ ಅವ್ರನ್ನ? ಅವ್ರು ಏನಿ ಮನೆ ಕೆಲಸದವ್ರು ಅಂತ ಮಾಡಿ ನೀನ? ಹೌದು, ಕೆಲಸದವ್ರು ಅಲ್ವಾ ಇವ್ರು?